ಕುಮಾರಸ್ವಾಮಿ ಅವರಿಗೆ ಹಲೋ ಭಾರತ್ ಮಾತಾ ಕಿ ಹಲೋ ಭಾರತ್ ಮಾತಾ ಕಿ ವಂದೇ ಮಾತರಂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರೈತ ನಾಯಕ BS ಯಡಿಯೂರಪ್ಪ ಅವರಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು ನನ್ನ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಸದಸ್ಯರು ಆಮೇಲೆ ಮೇಲ್ಕಂಡ ಮುಖಂಡರು ಎಲ್ಲನೂ ನನಗೆ ತುಂಬ ಸಹಾಯ ಮಾಡಿ ಇವತ್ತು ಅಧ್ಯಕ್ಷರ ಸ್ಥಾನ ಕೊಟ್ಟಿದ್ದಾರೆ. ಅದು ಎಲ್ಲ ಗ್ರಾಮಸ್ಥರು ಮೈಸೂರು ಗ್ರಾಮಸ್ಥರು ಎಲ್ಲರೂ ನನ್ನ ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಸದಸ್ಯರನ್ನು ಮಾಡಿದ್ದಾರೆ. ಅದರಿಂದ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಧ್ಯಕ್ಷರಾಗಿ. ಎಲ್ಲರೂ ಸಹಾಯ ನಮಗೆ ಹೀಗೆ ಇರಬೇಕು ಅಂತ ಮುಂದುವರಿತೀನಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಚುನಾವಣೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅದರಲ್ಲಿ ಮಂಜುಳಾ ನಾರಾಯಣ ರೆಡ್ಡಿ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ, ಹಾಗೆ ಚಂದ್ರಕಲಾ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮನ್ನೆಲ್ಲ ಆಯ್ಕೆ ಮಾಡಿದಂಥ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಮುಖಂಡರಿಗೂ ಹಾಗೂ ನಮ್ಮ ಗ್ರಾಮಸ್ಥರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೆ ನಾವು ಅವ್ರಿಗೆ ಆಭಾರಿಯಾಗಿರ್ತೀವಿ. ನಮ್ಮ ಪಂಚಾಯಿತಿ ಅತ್ಯುನ್ನತ ಸ್ಥಾನದಲ್ಲಿ ಈಗಾಗಲೇ ಇದೆ. ಇನ್ನಷ್ಟು ನಾವು ಶ್ರಮವಹಿಸಿ ಇನ್ನಷ್ಟು ನಮ್ಮ ಪಂಚಾಯಿತಿಯನ್ನು ಉತ್ತಮಗೊಳಿಸಲಿಕ್ಕೆ ಸದಾ ನಾವು ಶ್ರಮಿಸ್ತೀವಿ. ಧನ್ಯವಾದಗಳು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಏನು ಅಧ್ಯಕ್ಷರು ರಮೇಶ್ ರೆಡ್ಡಿ ಅವರು ಈ ಹಿಂದೆ ಅಧ್ಯಕ್ಷರಾಗಿದ್ದರು, ಮತ್ತು ಮಂಜುಳಾ ಸೋಮಶೇಖರ್ ಅವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಅವರಿಬ್ಬರು ಮಾತು ಕೊಟ್ಟಿದ್ದರು. ಹಾಗಾಗಿ ಮಾತು ನಡೆಸ್ಕೊಳ್ಳಲಿಕ್ಕೆ ಮಂಜಕ್ಕನವ್ರಿಗೆ ಮತ್ತು ಚಂದ್ರಕಲಾ ಅವರಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಬಿಟ್ಕೊಟ್ಟು ತೆರವಾಗಿತ್ತು ಸ್ಥಾನಗಳು ಎರಡೂ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ಆ ಎರಡೂ ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ಇವತ್ತು ಅಧ್ಯಕ್ಷರಾಗಿ ನಮ್ಮ ಹಿರಿಯ ಸದಸ್ಯರಾದಂಥ ಮಂಜುಳಕ್ಕನವರು ಇವತ್ತು ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಅದೇ ರೀತಿ ಉಪಾಧ್ಯಕ್ಷರಾಗಿ ಈ ಹಿಂದೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಒಳ್ಳೆಯ ಹೆಸರನ್ನು ಪಡೆದಂಥ ಚಂದ್ರಕಲಾ ಅವರು ಕೂಡ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಏನು ಇವತ್ತು ಅವರ ಆಯ್ಕೆಗೆ ನಮ್ಮ ಸದಸ್ಯರುಗಳಾದಂಥ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ಸಹಕಾರವನ್ನು ನೀಡಿ 14 ಜನ ಇವತ್ತು ಮತವನ್ನು ನೀಡಿದ್ದಾರೆ. ನಮ್ಮಲ್ಲಿ 12 ಸದಸ್ಯರು ನಮಗೆ ಕೋರಮ್ ಇತ್ತು. ಇನ್ನೂ 2 ಸದಸ್ಯರು ನಮಗೆ ಹೆಚ್ಚಿಗೆ ಮತ ನೀಡಿದ್ದಾರೆ. ಆ ಹೆಚ್ಚಿಗೆ ಮತ ನೀಡಿದಂಥ ಇಬ್ಬರಿಗೂ ಮತ್ತು ನಮ್ಮೆಲ್ಲ ಸದಸ್ಯರಿಗೂ ನಾನು ಮೊದಲಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಎಲ್ಲ ನನ್ನ ಎಲ್ಲ ಮುಖಂಡರು, ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ರಾಮಕೃಷ್ಣ ರೆಡ್ಡಿ ಇರ್ಬೋದು, ರಾಧಾಕೃಷ್ಣ ಅವರು ಇರ್ಬೋದು, ಮತ್ತು ನಮ್ಮ ಅಧ್ಯಕ್ಷರು ಬಂದಿದ್ದಾರೆ SRT ಅಶೋಕಣ್ಣವರು. ಬರಬೇಕು ದಯವಿಟ್ಟು ಈ ಕಡೆ ಬನ್ನಿ ಬನ್ನಿ. SRT ಅಶೋಕಣ್ಣವರು ಬಂದಿದ್ರೆ ಆ ಅಶೋಕಣ್ಣವರು, ನಾಣಸಮ್ಮಣ್ಣವರು, ನಮ್ಮ ನಾಯಕರಾದಂಥ ನಾಣಸಮ್ಮಣ್ಣವರು ಅವರ ಸಹಕಾರ, ಮತ್ತು ಶ್ರೀನಿವಾಸ ರೆಡ್ಡಿ ಅವರು ಅಡ್ವಾಣಿಯವರು. ನಡೆದ ಮರಸೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ರಮೇಶ್ ರೆಡ್ಡಿಯವರು ಉಪಾಧ್ಯಕ್ಷರು.
ಏನು ಗ್ರಾಮ ಪಂಚಾಯಿತಿಗಳಲ್ಲಿ ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೆ. ಈಗ ಪಂಚಾಯಿತಿಗಳಲ್ಲಿ ಅವಧಿಗಳು ನಾವು ಫಿಕ್ಸ್ ಮಾಡ್ಕೊಳ್ತೀವಿ. ಅಂದರೆ ಜನರಲ್ ಬಂದಾಗ ಕಾಂಪಿಟೇಷನ್ ಜಾಸ್ತಿ ಇರ್ತದೆ. ನಿಮ್ಮ ಪಂಚಾಯಿತಿಯಲ್ಲಿ ಮೋಸ್ಟ್ಲಿ 8 ಜನ ಇರ್ಬೋದು ಜನರಲ್ಲು. 8-9 ಜನಕ್ಕೆ ಎಲ್ರಿಗೂ ಆಕಾಂಕ್ಷಿಗಳಿರ್ತಾರೆ. ಸೀನಿಯರ್ ಮೋಸ್ಟ್ಗೆ ಫಸ್ಟ್ ಕೊಟ್ಟಿರ್ತೀವಿ ಅಧ್ಯಕ್ಷ ಸ್ಥಾನ. ಆಮೇಲೆ ಕ್ಯಾಟಗರಿಯಲ್ಲಿ ಬಂದಾಗ ಉಪಾಧ್ಯಕ್ಷರು ಕೊಟ್ಟಿರ್ತೀವಿ. ಎಲ್ಲರೂ ಆಕಾಂಕ್ಷಿಗಳಿರ್ತಾರೆ. ಹಾಗಾಗಿ ಆಕಾಂಕ್ಷಿಗಳಿಗೆ ನಾವು ಅವಧಿಗಳು ಕೊಟ್ಟಿರ್ತೀವಿ. ಈಗ 30 ತಿಂಗಳಿರ್ತದೆ, ಅದರಲ್ಲಿ 20 ತಿಂಗಳು, 10 ತಿಂಗಳು. ಈಗ ಕೊನೆ ಒಂದು 3 ತಿಂಗಳು ನಮ್ಮ ಮಂಜುಳಾ ನಾರಾಯಣ ರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ. ಅವರಿಗೆ ಕೊನೆ ಒಂದು 2 ತಿಂಗಳು ಏನು ಮಾಡಬೇಕು ಅಂತ ಒಂದು ಇದಿತ್ತು, ಅವರಿಗೆ ಕೊಡ್ತಾರಾ ಇಲ್ವಾ ಅಂತ. ಆಗ ನಮ್ಮ ಪಾರ್ಟಿಯಲ್ಲಿ ನುಡಿದಂತೆ ನಡ್ಕೊಂಡಿದ್ದಾರೆ. ನಮ್ಮ ಪಾರ್ಟಿಯ ಮರ್ಸೂರು ಗ್ರಾಮ ಪಂಚಾಯತಿ ಎಲ್ಲ ಪ್ರಮುಖರಲ್ಲಿ ಕೂತು ಮಾತಾಡಿ ಈಗೇನು ನಾವು ಮಂಜುಳಾ ನಾರಾಯಣ ರೆಡ್ಡಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ, ಇವರಿಗೆ ಇನ್ನೊಂದು 3 ತಿಂಗಳು ಅವಧಿ ಸಿಗ್ಬೋದು, ಎಷ್ಟಾದರೂ ಸಿಗ್ಬೋದು. 2 ತಿಂಗಳಾದರೂ 3 ತಿಂಗಳಾದರೂ, ಅಂದರೆ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ನಾವು ಅಧ್ಯಕ್ಷರು ಮಾಡಿದ್ದಾರೆ. ನಮ್ಮವರೆಲ್ಲ ಸೇರಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಪಂಚಾಯಿತಿಯಲ್ಲಿ ಕೂತು ಈಗ ರಮೇಶ್ ರೆಡ್ಡಿ ಅವರು ಇಲ್ಲ ಕೊನೆಯಲ್ಲಿ ನೀವು ಅಧ್ಯಕ್ಷ ಆಗಬೇಕು ನಮಗೊಂದು ಅವಕಾಶ ಕೇಳಿದಾಗ ಪಾಪ ಅವರು ಕೊಟ್ಟಿದ್ದಾರೆ, ನುಡಿದಂತೆ ನಡ್ಕೊಂಡಿದ್ದಾರೆ. ಅದರಲ್ಲಿ 2ನೇ ಮಾತಿಲ್ಲ. 14 ಮತಗಳ ಒಟ್ಟಿಗೆ ಇಬ್ಬರಿಗೂ ಚಂದ್ರಕ್ಕ ಅವ್ರಿಗೆ ಉಪಾಧ್ಯಕ್ಷರಾಗಿದ್ದಾರೆ, ಮಂಜುಳಕ್ಕ ಅವರು ಅಧ್ಯಕ್ಷರಾಗಿದ್ದಾರೆ. ಅವಿರೋಧ ಉಪಾಧ್ಯಕ್ಷರು ಆಗಿದ್ದಾರೆ. ಇಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ. ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಏನು ಈ ದಿನ ಮರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ 2 ಸ್ಥಾನ ತೆರವಾಗಿತ್ತು. ಈ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಏನು ಮೊದಲೇ 2 ವರ್ಷಗಳ ಮುಂಚೆ ಮಾತು ಕೊಟ್ಟಿದ್ವಿ, ಅದರ ಪ್ರಕಾರ ನಾವು ಇವತ್ತು ನಮ್ಮ ಸ್ಥಾನವನ್ನು ತೆರವು ಮಾಡಿ ಇವತ್ತು ಮಂಜಕ್ಕ ಮತ್ತು ನಮ್ಮ ಚಂದ್ರಕಲಾ ಅವರಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಒಟ್ಟಾಗಿ ನಮಗೆ ಬೆಂಬಲವನ್ನು ಸೂಚಿಸಿ ಈಗ ಏನು ಹಿರಿಯರು ಹೇಳಿದ್ರು ಆ ಥರ ಎಲ್ಲ ನಮ್ಮ ಸದಸ್ಯರುಗಳೆಲ್ಲ ಒಪ್ಕೊಂಡು ಇವತ್ತು ಮಾತು ನಡೆಸ್ಕೊಂಡಿದ್ದಾರೆ. ಇದಕ್ಕೆ ತುಂಬ ನನಗೆ ಹೆಮ್ಮೆ ಆಗ್ತಾಯಿದೆ. ಇಷ್ಟು ದಿನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ರಾಜ್ಯದಲ್ಲೇ ಹೆಸರು ಮಾಡಿದಂತಹ ಕೆಲಸಗಳನ್ನ ಮಾಡಿದ್ದೀವಿ. ಇನ್ನು ಮುಂದೇನೂ ಸಹ ಮಂಜಕ್ಕನವ್ರ ಜೊತೆ ನಾವು ಈ ಹೆಸರನ್ನ ಇನ್ನೂ ಒಳ್ಳೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ಅವ್ರ ಜೊತೆ ನಾವು ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಪಂಚಾಯತಿನಲ್ಲಿ ಈ ಅಧ್ಯಕ್ಷರು ಉಪಾಧ್ಯಕ್ಷರು ಈಗ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ನಲ್ಲಿ ಮಂಜುಳಾ ನಾರಾಯಣ ರೆಡ್ಡಿ ಅವರು ಅಧ್ಯಕ್ಷರಾಗಿ, ಚಂದ್ರಕಲಾ ಅವರು ಉಪಾಧ್ಯಕ್ಷರಾಗಿ, ಎಲ್ಲ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸದಸ್ಯನಿಯರು ಮತ್ತು ಎಲ್ಲ ಮುಖಂಡರ ಮುಖಾಂತರವಾಗಿ ಆಗಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಹಿಂಗೆ ಈ ಕೆಲಸಗಳೆಲ್ಲ ಮುಂದುವರ್ಸ್ಕೊಂಡು ಹೋಗಲಿ. ಆಮೇಲೆ ನೋಡಿ, ಈ ಮರ್ಸೂರು ಗ್ರಾಮ ಪಂಚಾಯತಿನಲ್ಲಿ ಅಭಿವೃದ್ಧಿ ಮಾಡಿರೋಂಥ ಈಗ ರಮೇಶ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಇಂದಿನ ಅಧ್ಯಕ್ಷರು ಏನೇನು ಮಾಡಿದ್ದಾರೆ, ಈ ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ, ಇವ್ರು ಮಾಡಿರೋ ಕೆಲಸಗಳು ಮೆಚ್ಚಿ ಒಂದು ಗುರುತಿಸಿ ನೋಡಿ. ಇವತ್ತು ಏನಾಗಿದೆ ಅಂದರೆ 12 ಜನ ಇದ್ವಿ, ಇನ್ನು 2 ಜನ ಸೇರ್ಪಡೆ ಆಗಿದ್ದಾರೆ. ಇಲ್ಲಿ 12 ಜನಕ್ಕೆ ಇನ್ನು 2 ಜನ ಇವ್ರು ಮಾಡಿರೋಂಥ ಕೆಲಸಗಳನ್ನ ಮೆಚ್ಚಿ ಇವ್ರು ಕೈ ಬಲಪಡಿಸಿದ್ದಾರೆ. ಇನ್ನು ಮುಂದೇನೂ ಇವರು ಅದೇ ಥರ ನಡ್ಕೊಂಡು ಹೋಗಲಿ, ಮುಂದೇನೂ ಆಗಲಿ. ನೆಕ್ಸ್ಟು ಅದು ಯಾವುದೇ ಬರಲಿ, BBMP ಬರಲಿ, ಇನ್ನೊಂದು ಬರಲಿ, ಇಲ್ಲಿ BJP ಜೆಂಡಾನೇ ಊರಬೇಕು. ಊರಿಸ್ತೀವಿ, ಅದನ್ನು ಊರಿಸೋವಂಥ ಕೆಪಾಸಿಟಿನೂ ಇದೆ, ಊರಿಸ್ತೀವಿ. ಈ ಅಗಲ್ಗನ್ಸ್ ಕಾಣೋದು ಬೇರೆಯವರೆಲ್ಲ ಬಿಟ್ಬಿಡ್ಬೇಕಂತ ಈ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮ್ಮ ಮರ್ಸೂರು ಪಂಚಾಯಿತಿಯಲ್ಲಿ BJP ಭದ್ರಕೋಟೆ ಇದು. ಈ BJP ಭದ್ರಕೋಟೆಯಲ್ಲಿ ಮತ್ತೊಂದು ಸಾರಿ ನಮ್ಮ ಅಧ್ಯಕ್ಷರಾಗಿ ಮಂಜುಳಾ ನಾರಾಯಣ ರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಚಂದ್ರಕಲಾ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಮತ್ತು ಮುಖಂಡರಿಗೆ ವೈಯಕ್ತಿಕವಾಗಿ ಹಾಗೂ ಪಾರ್ಟಿ ಪರವಾಗಿ, BJP ಪಕ್ಷದ ಪರವಾಗಿ ಧನ್ಯವಾದಗಳನ್ನ ಕೊಡ್ತೇನೆ. ಹಾಗೆ ಈ ಪಂಚಾಯಿತಿಲಿ ಹಿಂದೆ ಇರ್ತಕ್ಕಂಥ ನಮ್ಮ ರಮೇಶ್ ರೆಡ್ಡಿ ಅವರು ಭಾಳ ಅದ್ಭುತವಾಗಿ ಕೆಲಸ ಮಾಡಿದರು. ಬಹುಶಃ ನಮ್ಮ ರಾಜ್ಯದಲ್ಲೇ ಯಾರೂ ತಗೊಂಡೇ ಇರ್ತಕ್ಕಂಥ ನಿರ್ಣಯಗಳನ್ನ ಅವರು ತಗೊಂಡಿದ್ರು. ಅದನ್ನು ಇವರು ಮುಂದುವರಿಸ್ತಾರಂತ ಆಶಿಸ್ತಾ ಅವರಿಗೆ ಮತ್ತೊಂದು ಸಲ ಶುಭಾಶಯಗಳಂತೆ ನಡೆಯುವ ಪಕ್ಷ ಏನಾದರೂ ಇದ್ದರೆ ರಾಜ್ಯದಲ್ಲಿ ಅದು BJP ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಪಂಚಾಯಿತಿಯಲ್ಲಿ ಕಳೆದ 2 ವರ್ಷಗಳ ಹಿಂದೆ ನಮ್ಮ ರಮೇಶ್ ಅಣ್ಣವರ ಅಧ್ಯಕ್ಷರಾಗುವ ಸಮಯದಲ್ಲಿ ಮಂಜಕ್ಕ ಅವರಿಗೆ ಅಧ್ಯಕ್ಷರ ಸ್ಥಾನವನ್ನು ಬಿಟ್ಟುಕೊಡ್ತೀವಿ ಅಂತ ಪಕ್ಷದ ತೀರ್ಮಾನದಂತೆ ಇವತ್ತು ಅವರು
ರಮೇಶ್ ಅಣ್ಣವರು ಅವರ ಅಧಿಕಾರವನ್ನು ಬಿಟ್ಟುಕೊಟ್ಟು ಮಂಜಕ್ಕನವರನ್ನು ಅಧ್ಯಕ್ಷರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಂಜಕ್ಕನವರು ಹಾಗೂ ಉಪಾಧ್ಯಕ್ಷರಾಗಿ ಚಂದ್ರಕಲಾ ಅವರು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಶುಭವಾಗಲಿ. ನಮ್ಮ ಪಕ್ಷದ ಹಿರಿಯರಾದಂತಹ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ರಮೇಶ್ ಅಣ್ಣವರು, ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ರಾಮಕೃಷ್ಣ ರೆಡ್ಡಿ ಅವರು ಹಾಗೂ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿಗಳಾದಂಥ ರಾಧಾಕೃಷ್ಣ ಅವರು, ಅಡ್ವಾಣಿ ಅವರು, ಇವರ ನೇತೃತ್ವದಲ್ಲಿ ಈ ಒಂದು ಚುನಾವಣೆಯು ಬಹಳ ಅದ್ಭುತವಾಗಿ ನಡೆದು ಬಂದಿದೆ. ಹಾಗೂ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಏನು ನಮ್ಮ ರಮೇಶ್ ರೆಡ್ಡಿ ಅವರು ಅಧ್ಯಕ್ಷರಾಗಿದ್ದರು, ಅವರು ಕೊಟ್ಟಂಥ ಮಾತಿನಂತೆ ನುಡಿದಂತೆ ನಡೆದಂಥವರು. ಈ ಸಂದರ್ಭದಲ್ಲಿ ಮಾನ್ಯ ರಮೇಶ್ ರೆಡ್ಡಿ ಅವರಿಗೆ ಮತ್ತು ನಮ್ಮ ಸೋದರಿಯಾದಂಥ ಉಪಾಧ್ಯಕ್ಷನಿಯಾದಂಥ ಮಂಜುಳಾ ಸೋಮಶೇಖರ್ ಅವರಿಗೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಅವರು ನುಡಿದಂತೆ ನಡೆದಿದ್ದಾರೆ. ಅದಾದ ಮೇಲೆ ಇವಾಗ ನಮ್ಮ ಮಂಜುಳಾ ನಾರಾಯಣ ರೆಡ್ಡಿ ಅವರು ಮತ್ತು ಚಂದ್ರಕಲಾ ಅವರು ಇಬ್ಬರೂ ಸಹ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಇವತ್ತು ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರು ಇನ್ನು ಇರುವಂಥ ಸಮಯದಲ್ಲಿ ಹೆಚ್ಚಿನ ಶ್ರಮವಹಿಸಿ ಪಂಚಾಯತಿನ ಉನ್ನತ ಮಟ್ಟದ ಕಾರ್ಯಗಳನ್ನು ನಿರ್ವಹಿಸಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಇನ್ನೊಂದು ವಿಶೇಷವಾದಂಥ ಈ ಸಂದರ್ಭದಲ್ಲಿ ನಾನು ತಿಳಿಯಪಡಿಸೋದೇನೆಂದರೆ, ಇವತ್ತು ನಮ್ಮ ಊರಿನ ಇಬ್ಬರು ಹಿರಿಯರು ಇರಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅವ್ರು ಇದ್ದಿದ್ದರೆ ಇನ್ನೂ ಭಾಳಷ್ಟು ಖುಷಿಯಾದಂಥ ಸಮಾರಂಭ ಇದಾಗ್ತಾ ಇತ್ತು. ಮಾನ್ಯ ನಮ್ಮ ಚಂದಾಪುರ ಸ್ವಾಮಿ ವಿವೇಕಾನಂದ ಗ್ರಾಮ ಪಂಚಾಯತ್ ಶಾಲೆ ಇದೆ, ಪ್ರೌಢಶಾಲೆಯ ಉಪಾಧ್ಯಕ್ಷರಾದಂಥ ಮುನ್ಸ್ವಾಮಿ ರೆಡ್ಡಿ ಅವರು ಮತ್ತು ನಮ್ಮ ಊರಿನ ಹಿರಿಯರು ಸಜ್ಜನ ರಾಜಕಾರಣಿಯಾಗಿದ್ದಂಥ ಶ್ರೀನಾಥ್ ರೆಡ್ಡಿ ಅವರಿಬ್ಬರು ಇವತ್ತು ಅವರು ಜೀವಂತವಾಗಿದ್ದರು, ಭಾಳ ಖುಷಿ ಪಡ್ತಾಯಿದ್ರು. ಅವರ ಈ ಖುಷಿಯನ್ನು ಅವರ ಪಾದಗಳಿಗೆ ಅರ್ಪಣೆ ಮಾಡ್ತಾ ಭಾರತೀಯ ಜನತಾ ಪಾರ್ಟಿ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ.